ಅನ್ಸುತ್ತೆ. PDPನೂ ಕೈ ಜೋಡಿಸ್ಬೋದು. ಹಿಂದೆ ಹೇಗೆ ಮೈತ್ರಿ ಮಾಡ್ಕೊಂತು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ಸಾರಿನೂ ಕೂಡ ಬಿಜೆಪಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಬಟ್ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಬಿಡ್ತಾರ. ಒಂದ್ ವೇಳೆ ಈಗ ಆಲ್ರೆಡಿ ಅವರು 40 ಹತ್ರ ಬಂದಿದ್ದಾರೆ. ಇಫ್ ಎಟ್ ಆಲ್ ಅವರು ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ. ಬಟ್ ಅಷ್ಟು ಸುಲಭ ಇಲ್ಲ, ಎಸ್ ಅಷ್ಟು ಸುಲಭ ಕೂಡ ಇಲ್ಲ. ಯಾಕಂತಂದ್ರೆ ಜಮ್ಮು ರೀಜನ್ ಅಲ್ಲಿ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಇದೆ. ಶ್ರೀನಗರ ಆ ಕಡೆ ಸ್ವಲ್ಪ, ಮತ್ತೆ POK ಕಡೆ ಹೋಗ್ತಾ ಹೋಗ್ತಾ ಅಲ್ಲಿ ಸ್ಥಳೀಯ ಪಕ್ಷಗಳ ಹೋಲ್ಡ್ ಜಾಸ್ತಿ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರನ. ಹಾಗಾದ್ರೆ ರಾಜ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ JP ನಡ್ಡಾ. ಹರಿಯಾಣ, ಜಮ್ಮು ಮತ್ತೆ ಕಾಶ್ಮೀರ ನಾಯಕರ ಜೊತೆ ಸಭೆಯನ್ನ ಕರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹರಿಯಾಣ ಬಿಜೆಪಿ ನಾಯಕರ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ನಾಳೆ ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡಬೇಕಾಗತ್ತೆ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಸಭೆಯನ್ನ ಕರೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಈಗ ಸಭೆ ಆಗುತ್ತೆ ನೋಡಿ. ನಾಳೆ ಒಂದ್ ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ರು. ಹರಿಯಾಣ, ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಒಂದು ಸಭೆ ಇದು. ಎರಡೂ ರಾಜ್ಯದಲ್ಲೂ ಸರ್ಕಾರ ರಚನೆಗೆ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯತ್ತ ದಾಪುಗಾಲಿಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನೀರವ ಮೌನ. ಫಸ್ಟ್ ನಾವು ನೋಡಿದ್ವಿ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಸಾಧಿಸಬಹುದು ಅಂತ ಹೇಳಿದ್ರು. ಹಾಗೇನೆ ಟ್ರೆಂಡ್ ಅನೌನ್ಸ್ ಆಗ್ತಾ ಇದ್ದ ಹಾಗೂ ಕೂಡ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇತ್ತು. ಸರಿಯಾಗೇನೆ ಸಾಕಷ್ಟು ಜಿದ್ದಿನ ಒಂದು ಹೋರಾಟ ಕಂಡು ಬರ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ಅನ್ನ ಹಿಂದಿಕ್ಕಿ ಗದ್ದುಗೆ ಎತ್ತ ಕೇಸರಿ ಪಕ್ಷ ದಾಪುಗಾಲಿಟ್ಟಿದೆ. ಮ್ಯಾಜಿಕ್ ನಂಬರ್ ಆಲ್ಮೋಸ್ಟ್ ಕ್ರಾಸ್ ಮಾಡಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಅನೌನ್ಸ್ ಆಗ್ಬೇಕಷ್ಟೇ, ಅದು ಪಕ್ಕಾನ ಅನ್ನುವಂಥದ್ದು. ಟ್ರೆಂಡ್ ಆಲ್ಮೋಸ್ಟ್ ಬಿಜೆಪಿ ಪರವಾಗಿದೆ. ಸೊ ಇನ್ನೇನು ಅನೌನ್ಸ್ ಆಗಬೇಕಾಗಿದೆ. 3ನೇ ಬಾರಿಗೆ ಸತತವಾಗಿ ಅಧಿಕಾರ ಹಿಡಿಯುತ್ತಾ ಬಿಜೆಪಿ, ಹ್ಯಾಟ್ರಿಕ್ ಸಾಧನೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಹೂಡಾ, ಒಂದು ರೀತಿಯ ಭೂಪೇಂದರ್ ಸಿಂಗ್ ಹೂಡಾ ತುಂಬ ಬೇಜಾರಿನಲ್ಲಿ ಇರೋದನ್ನ ಕಾಣ್ತಾ ಇದ್ವಿ. ವೆರಿ ನ್ಯಾಚುರಲ್. ಆದಿತ್ಯ ಸುರ್ಜೇವಾಲಾ ಕೂಡ ಹಿನ್ನಡೆ ಆಗಿದೆ. ಹಾಗೆಯೇ ರವೀಂದ್ರ ರೈನಾ ಬಿಜೆಪಿಯ ಇನ್ನೊಬ್ಬ ಅಭ್ಯರ್ಥಿ ಜಮ್ಮು ಕಾಶ್ಮೀರ್, ಅವ್ರಿಗೆ ಹಿನ್ನಡೆ ಆಗಿದೆ. ಶ್ರೀನಗರ ಸೆಂಟ್ರಲ್ಗೆ ಬಂದರೆ ತಾರಿಕ್ ಹಮೀದ್, ಯಾರ್ಯಾರು ಪ್ರಮುಖವಾದಂಥ ಅಭ್ಯರ್ಥಿಗಳಿದ್ದಾರೆ ಅವರ ಟ್ರೆಂಡ್ನ ತೋರಿಸ್ತಾ ಇದ್ವಿ. ಒಮರ್ ಅಬ್ದುಲ್ಲಾ NC ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇಲ್ತಿಜಾಮ್ ಮುಫ್ತಿ PDP ಮುನ್ನಡೆಯಲ್ಲಿದ್ದಾರೆ. ಒಟ್ಟು ರಿಸಲ್ಟ್ನ ಒಂದು ಹೈಲೈಟ್ಸ್ನ ತೋರಿಸ್ತಾ ಇದ್ದೀವಿ. ವಿನೇಶ್ ಪೋಗಟ್ ಕಾಂಗ್ರೆಸ್ ಹರಿಯಾಣ ಹಿನ್ನಡೆ, ಹಾಗೆಯೇ ದುಷ್ಯಂತ್ ಚೌಟಾಲಾ ಬಿಜೆಪಿ ಹಿನ್ನಡೆ ಹರಿಯಾಣದಲ್ಲಿ. ಭೂಪೇಂದರ್ ಸಿಂಗ್ ಕೂಡ ಬಹಳ ಬೇಜಾರದಲ್ಲಿ ಇರೋದನ್ನು ಕಾಣಬಹುದು. ಕಾಂಗ್ರೆಸ್ ಲಾಸ್ಟ್ ಮೊಮೆಂಟಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿರೋದ್ರಿಂದ ಅಧಿಕಾರ ಹಿಡಿಯೋದು ಕಷ್ಟ ಆಗ್ತಾ ಇದೆ. ಅಧಿಕಾರದ ಗದ್ದುಗೆ ಎತ್ತ ಹೋಗೋದು ಕಷ್ಟ ಆಗ್ತಾ ಇದೆ. ಬಿಜೆಪಿ ರೇಸ್ನಲ್ಲಿ ಮುನ್ನುಗ್ಗಿ ಅಧಿಕಾರದ ಗದ್ದುಗೆಯ ಹತ್ತತ್ರ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೇನು ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ. 46 ಬಂದ್ಬಿಟ್ಟಿದೆ ಅಂತ ಅನೌನ್ಸ್ ಆಗಿಬಿಟ್ರೆ ಮುಗೀತು ಅಲ್ಲಿಗೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 47 ಸೀಟ್ ಬಂದ್ಬಿಟ್ರೆ ಯಾವುದೇ ಆತಂಕ ಇಲ್ಲದೆ ಬಿಜೆಪಿ ಅಧಿಕಾರ
ಸರ್ಕಾರ ಫಾರ್ಮ್ ಮಾಡುತ್ತೆ. ಸೊ ಈ ಕ್ಲೂ ಸಿಕ್ಕಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಭೂಪೇಂದ್ರ ಸಿಂಗ್ ಕೂಡ ಭಾಳ ಬೇಜಾರದಲ್ಲಿ ಕೂತಿದ್ದಾರೆ. ಫಲಿತಾಂಶ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನಂತ ಅನೌನ್ಸ್ ಆಗಬಹುದು ಅಂತ, ಅನೌನ್ಸ್ ಆಗೋವರೆಗೂ ಇರಬೇಕಲ್ಲ. ಸೊ ಹಾಗಾಗಿ ಅನೌನ್ಸ್ ಆಗುತ್ತಾ ಏನು ಅಂತ ನೋಡ್ತಾ ಇದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಕಾದು ನೋಡ್ತಾ ಇದ್ದಾರೆ. ಭೂಪೇಂದ್ರ ಸಿಂಗ್ ಹೂಡಾ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಸೀನಿಯರ್ ಹೌದು, ನನಗೆ ವಯಸ್ಸಾಗಿದೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿಲ್ಲ, ನಾನು ಎನರ್ಜೆಟಿಕ್ ಆಗಿದ್ದೀನಿ, ನಾನು ಹೋರಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಮ್ಯಾಜಿಕ್ ನಂಬರ್ ದಾಟ್ತೀನಿ ಅಂತ ದೊಡ್ಡ ಭರವಸೆ ಇಟ್ಕೊಂಡಿತ್ತು ಈ ಸತಿ ಹರಿಯಾಣದಲ್ಲಿ ಕಾಂಗ್ರೆಸ್ಸು. ಅದು ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿರುವಂಥದ್ದು. ಈ ಕುಸ್ತಿ ವಿಚಾರ ಇರ್ಬೋದು ಅಥವಾ ಕಿಸಾನ್ ವಿಚಾರ ಇರ್ಬೋದು, ಪಕ್ಕದಲ್ಲೇ ಇರೋದು ಪಂಜಾಬ್, ಆ ರೈತರ ಹೋರಾಟಕ್ಕೂ ಕೂಡ ಒಂಥರ ಭರವಸೆಗೆ ಆಗಿದೆ. ಎಲ್ಲ ಒಂದು ಕಡೆ ವಿನ್ ಆಗ್ತೀವಿ ಅನ್ನೋ ಒಂದು ಭರವಸೆ ಇದ್ದಿತ್ತು. ಅದು ಕೂಡ ಮಾಜಿ ಸಿಎಂ ಬೇರೆ. ವೆಲ್ಕಮ್ ಬ್ಯಾಕ್. ಇನ್ನು ಹರಿಯಾಣದಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ಮತದಾರರು ಸಮೀಕ್ಷೆಗಳನ್ನ ಉಲ್ಟಾ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಮತದಾರರು ಸಮೀಕ್ಷೆಗಳನ್ನೇ ಉಲ್ಟಾ ಮಾಡಿದ್ದಾರೆ. ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಆದ್ರೆ ಈಗ ಹರಿಯಾಣದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ, ಅಧಿಕಾರ ಸಿಕ್ಕಿದೆ ಬಿಜೆಪಿಗೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ BJP ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ಸೊ ನಮಗೆ ವಿಶ್ವಾಸ ಇದೆ BJP ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ BJPಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ BJPಗೆ ಒಂದು ಶಕ್ತಿ ತಂದು ಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ. ಪಿಡಿಪಿಯ ಇಲ್ತಿಜಾಮ್ ಮುಫ್ತಿಗೆ ಸೋಲುಂಟಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬೇಸ್ಬೆಹರಾದಲ್ಲಿ ಇಲ್ತಿಜಾಗೆ ಸೋಲುಂಟಾಗಿದೆ. ಪಿಡಿಪಿಯ ಇಲ್ತಿಜಾಮ್ ಮುಫ್ತಿ ಬಿಜ್ಬೆಹರಾದಲ್ಲಿ ಸೋಲುಂಟಾಗಿದೆ. ಒಂದೊಂದೇ ಇವಾಗ ಸೀಟ್ಸ್ ಅನೌನ್ಸ್ ಆಗ್ತಾ ಇದೆ, ಯಾರು ಗೆಲುವು ಯಾರು ಸೋಲು ಅನ್ನುವಂಥದ್ದು. ಪಿಡಿಪಿ ಈ ಸಾರಿ ಬಹಳ ಕಡಿಮೆ ಸ್ಥಾನಗಳನ್ನ ಗೆಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪಿಡಿಪಿಯ ಪ್ರಖ್ಯಾತ ನಾಯಕಿ ಮೆಹಬೂಬಾ ಮುಫ್ತಿ ಅವರ ಮಗಳು ಇಲ್ತಿಜಾ ಮುಫ್ತಿ ಸೋಲು ಉಂಟಾಗಿದೆ. ಬಿಜ್ಬೆಹರಾ ಕ್ಷೇತ್ರದಿಂದ ನಿಂತಿದ್ರು ಚುನಾವಣೆಗೆ, ಅವ್ರಿಗೀಗ ಸೋಲುಂಟಾಗಿದೆ. 5 ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆಯನ್ನ ಸಾಧಿಸಿದೆ ಪಿಡಿಪಿ. ನ್ಯಾಷನಲ್ ಕಾನ್ಫರೆನ್ಸ್ ಈ ಸಾರಿ ಟೇಕ್ ಓವರ್ ಮಾಡ್ತಾ ಇರೋದು ದೊಡ್ಡ ಪ್ರಮಾಣದಲ್ಲಿ.